ಎಸ್ ನಮಸ್ಕಾರ. ಸಮಸ್ಯೆ ಇಷ್ಟೇ, ಮಾರ್ಚ್ 13ರಂದು ಏನು ಸಂಸತ್ತಲ್ಲಿ ಟ್ರಾನ್ಸ್ಜೆಂಡರ್ ಅಮೆಂಡ್ಮೆಂಟ್ ವಿರೋಧಿ ಬಿಲ್ಲನ್ನು ಪ್ರೆಸೆಂಟನ್ನು ಮಾಡ್ತಾರೆ ಈ ಕೇಂದ್ರ ಸರ್ಕಾರದ ಮಂತ್ರಿಗಳು. ಆ ಬಿಲ್ಲು ಸಂಪೂರ್ಣ ಟ್ರಾನ್ಸ್ಜೆಂಡರ್ ವಿರೋಧಿ ಬಿಲ್ ಆಗಿದೆ. 2014ರ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಉಲ್ಲಂಘಿಸ್ತಾ ಹೋಗುತ್ತೆ ಮತ್ತು ಸಂವಿಧಾನದ ಹಕ್ಕುಗಳನ್ನು ಉಲ್ಲಂಘಿಸ್ತಾ ಹೋಗುತ್ತೆ. ಸಂವಿಧಾನದ ಬದುಕುವ ಹಕ್ಕು, ಘನತೆಯ ಹಕ್ಕು, ಮಾತನಾಡುವ ಹಕ್ಕುಗಳಿರ್ಬೋದು, ನಮ್ಮ ಡಿಗ್ನಿಟಿಯ ನಮ್ಮ ಖಾಸಗಿತನದ ಹಕ್ಕುಗಳು ಸಹ ಎಲ್ಲ ಉಲ್ಲಂಘನೆ. ಮತ್ತು ಸಂಪೂರ್ಣ ಟ್ರಾನ್ಸ್ಜೆಂಡರ್ ಮೆನ್ ಸಮುದಾಯ ಯಾರು ಹೆಣ್ಣಾಗಿ ಹುಟ್ಟಿ ಗಂಡಸಾಗಿ ಬದುಕ್ತಾ ಇದ್ದಾರೆ ಅವರನ್ನು ಈ ಒಂದು ಕಾನೂನಿನಿಂದ ಸಂಪೂರ್ಣ ಹೊರಗಿಡಕ್ಕೆ ಹೋಗ್ತಾ ಇದ್ದಾರೆ. ಮತ್ತು ಅದು ಸಂವಿಧಾನದ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಹೋಗುತ್ತೆ. ಹಾಗಾಗಿ ದೇಶದ ವ್ಯಾಪ್ತಿಯಲ್ಲಿ ನಮ್ಮ ಉಗ್ರವಾದ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ಎಲ್ಲ MP ಗಳಿಗೂ ನಾವು ಹೇಳ್ತಾ ಇದ್ದೀವಿ, ಎಲ್ಲ ಕ್ಷೇತ್ರದಲ್ಲಿ ನಾವಿದ್ದೀವಿ, ನಮ್ಮ ಬಗ್ಗೆ ಮಾತಾಡಿ, ಫಸ್ಟ್ ನಮ್ಮ ಬಗ್ಗೆ ತಿಳ್ಕೊಳ್ಳಿ. ಜೆಂಡರ್ ವೈವಿಧ್ಯತೆ ಮತ್ತು ಜೆಂಡರ್ ಅಸ್ಮಿತೆಗಳನ್ನು ನೀವು ಫಸ್ಟ್ MP ಗಳು ಜಾಗೃತರಾಗಿ, ನಂತರ ಕಾನೂನುಗಳನ್ನು ಕಟ್ಟಲೆಗಳನ್ನು ಮಾಡಕೊಂಡ್ರಿ. ನಿಮ್ಮ ಜೆಂಡರ್ ನಿಮಗೆ ಗೊತ್ತಿಲ್ಲ, ನಿಮ್ಮ ಲೈಂಗಿಕತೆ ನಿಮ್ಗಳಿಗೆ ಗೊತ್ತಿಲ್ಲ, ನೀವು ಯಾವ ಜೆಂಡರ್ದಲ್ಲಿ ಇದ್ದೀರಿ ನೀವು. ಹಾಗಿದ್ರೆ ನಮ್ಮನ್ನು ನೀವು ಟ್ರಾನ್ಸ್ಜೆಂಡರ್ ಅಂತ ಪ್ರೂವ್ ಮಾಡಬೇಕಾದ್ರೆ ವೈದ್ಯಾಧಿಕಾರಿ ತಂಡದಲ್ಲಿ ಸ್ಕ್ರೀನಿಂಗ್ ಆಗಬೇಕಂತೀರ. ಹಾಗಿದ್ರೆ ನೀವು ಗಂಡಸರಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಎಲ್ಲಿ ಸ್ಕ್ರೀನಿಂಗ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ನಮಗಿದೆ. ಹಾಗಿದ್ರೆ ನಮಗೆ ಡೌಟ್ ಬರ್ತಾ ಹೋಗುತ್ತೆ, ಹಲವಾರು MP ಗಳಲ್ಲಿ ಟ್ರಾನ್ಸ್ಜೆಂಡರ್ ಇರ್ಬೋದು, ಹಂಗೆ ಅಷ್ಟನ್ನು ಸ್ಕ್ರೀನಿಂಗ್ ಮಾಡ್ತೀರಾ? ಅಲ್ಲ, ಮತ್ತೊಬ್ಬರ ಜೆಂಡರನ್ನು ರೆಸ್ಪೆಕ್ಟ್ ಮಾಡೋದು ಕಲೀರಿ. ಅವರ ಲಿಂಗತ್ವ ಅವರ ಹಕ್ಕದು. ನಾನು ಗಂಡಸೋ ಹೆಂಗಸೋ ಅನ್ನೋದು ಅವ್ರು ಕ್ಲೇಮ್ ಮಾಡ್ಕೊಳ್ಳಿ. ನಮ್ಮ ಮ್ಯಾಗ ಅನ್ಯಾಯ ಮಾಡಬೇಡ್ರಿ. ಇದೇನು ಕುರು ಸಂಸ್ಥೆಗಳೆಲ್ಲ ನಮ್ಮ ಸಹಾಯಕ, ನಮ್ಮ ಸಮುದಾಯಕ್ಕೆ ಏನು ಬರುತ್ತೆ ಶಕ್ತಿ ಗೋರ್ಮೆಂಟ್ದಾಗ ಏನು ಸಹಾಯ ಮಾಡ್ತೀವಿ ಅದೆಲ್ಲ ನಮ್ಗೆ ಬರಬೇಕು. ಈ ದಿನ ಹೆಂಗೆ ಬರ್ತದೆ ಹೆಂಗೆ ನಡೆಸಿ ನಾವು ಸಂಘ ಮಾಡ್ಕೊಂಡು ಆ ಥರ ಎಲ್ಲನೂ ಕೊಡಬೇಕು. ಎಲ್ಲ ಥರ ಕೊಡಲಿಲ್ಲ ಯಾರು ಅನ್ಯಾಯ ಮಾಡ್ತಾರೆ, ಈ ಅನ್ಯಾಯ ಮಾಡೋದಕ್ಕೆ ನಾವು ಇದಕ್ಕೆ ನ್ಯಾಯ ಕೇಳಕ್ಕೆ ಬಂದೀವಿ. ಈ ಮುಂದೆ ನ್ಯಾಯ ನಮ್ಗೆ ಸರಿ ಕೊಡಲಿಲ್ಲ ಅಂದ್ರೆ ಮತ್ತು ನಾವು ಮುಂದಿನ ಎಲ್ಲರೂ ಕೂಡ ಹೋರಾಟ ಮಾಡಿ, ಎಲ್ಲಿ ಇಲೆಕ್ಷನ್ ಆಗಲಿ, ಒಂದು ಯಾವಾಗ ಬೆಂಬಲ ಸಭೆ ಆಗಲಿ, 12 ಗುಂಪುಗಳು ನಮ್ಮ ಏನೇನೋ ಥರ ಎಲ್ಲ ಒಟ್ಟು ಗುಂಪುಗಳು, ಆ ಗುಂಪುಗಳು ಸೇರಿಕೊಂಡು ನಾವು ಏನೇನು ಕತ್ತಿ ಮಾಡ್ತೀವಿ ಅಂತ ನಮಗೆ ಗೊತ್ತಾ. ನಾವು ಆಮೇಲೆ ಹೇಳ್ತೀವಿ, ಈಗ ಹೇಳಂಗಿಲ್ಲ. ಇದು ನಮಗೆ ಸರಿ ಮಾಡಿಕೊಡ್ಬೇಕು. ಇದು ಸರಿ ಮಾಡಿಕೊಡ್ಲಿಲ್ಲ ಅಂದ್ರೆ ನಾವು ಮುಂದೆ ಏನು ಮಾಡ್ತೀವಿ, ನಾವು ಎಲ್ಲರೂ ಯಾಕೆ ಬಂದೀವಿ, ಯಾಕೆ ಹೋರಾಟ ನಿಂತೀವಿ, ನಾವು ಯಾಕೆ ಜಿಲ್ಲಾಕ್ಕೆ ಈ ಒಟ್ಟು ಥರ ಬಂದಿದ್ದೀವಿ, ಈ ಜಿಲ್ಲಾಕ್ಕೆ ಬಂದೀವಿ, ಆ ಜಿಲ್ಲಾಕ್ಕೆ ಬಂದೀವಿ, ರಾಜ್ಯ ಮಟ್ಟಕ್ಕೆ ಹೋಗೀವಿ, ಎಲ್ಲ ಥರ ನಮ್ಮದು ಕಾನೂನು ಮ್ಯಾಗ ಹೋಗೈತಿ. ಈಗ ಮಾತ್ರ ನಮ್ಗೆ ತೆಳಗಿಳಿಸ್ಲಿಕ್ಕೆ ನೀವು ಯಾರು? ನಾವು ಮನುಷ್ಯರು ಹೌದಲ್ಲ, ನಾವೊಂದು ಬೆಂಬಲ ಮಾಡೀವಿಲ್ಲ, ನಾವೊಂದು ಆ ಕಡೆ ಮೊಬೈಲ ಕಾನೂನು ನಾವು ಏನು ಮಾಡ್ತೇವೆ ಅನ್ನೋದು ಒಂದು ವಿಚಾರ ಮಾಡಬೇಕು. ಈ ಕಾನೂನ್ದಾಗ ನಾವು ಬಂದು ಸೇರಿದೆವು, ಈ ಕಾನೂನು ಬಿಟ್ಟು ನೀವು ತೆಳಗಿಳಿದೆ ಅಂದ್ರೆ ನಮ್ಗೆ ಅನ್ಯಾಯ ಆಗ್ತದಿಲ್ಲ ರೀ, ನಮ್ಗೆ ಕಷ್ಟ ಬರ್ತದಿಲ್ಲ. ನಮ್ಗೆ ಯಾರದಾರ ಅವು ಇಲ್ಲ ಅಪ್ಪಿಲ್ಲ, ನಾವು ಬಂದು ಬೀದಿಗೆ ರೋಡಿಗೆ ನಿಂತೀವಿ. ನಾವು ರೋಡಿಗೆ ನಿಂತಿಂದ ನಮಗೆ ಯಾರು ನೋಡೋರು? ನಾವು ಸಮುದಾಯಕ್ಕೆ ಬಂದು, ನಮ್ಮ ಕಾನೂನಿಗೆ ಬಂದು, ನಮ್ಮ ಹೋರಾಟಕ್ಕೆ ಬಂದು, ನಮ್ಮದು ಇದೇ ಒಂದು ತಾಯಿ ತಂದಿ. ಇದಕ್ಕೆ ನೀವು ಮತ್ತು ಬಟ್ಟ ಕೊಟ್ಟು ಕೆಳಗೆ ಕೀಳು. ನಮಸ್ತೆ, ನನ್ನ ಹೆಸರು ಕಾಜಲ್ ಬಿಜಾಪುರ ಅಂತ. ಇವರು ದಿನ ಒಂದೊಂದು ಕಾಯ್ದೆಯನ್ನು ಹೆಚ್ಚು ಮಾಡ್ಕೋತೇ ಹೋಗ್ತಾ ಇದ್ದಾರೆ. ಅಂದರೆ ಬೇರೆಯವ್ರ ಮೇಲೆ ಮಾಡ್ತಾ ಇಲ್ಲ, ನಮ್ಮ ಮೇಲೆ ಮಾಡ್ತಾ ಇದ್ದಾರೆ. ಇವ್ರು ದಿನ ಒಂದೊಂದು ಕಾಯ್ದೆ ಹೆಚ್ಚು ಮಾಡ್ಕೋತೇ ಹೋದರೆ ನಾವಿನ್ನು ಎಲ್ಲಿಗೆ ಹೋಗಬೇಕು, ಎಲ್ಲಿರಬೇಕು? ಏನು ನಾವು ಅವ್ರ ಮನೇಲಿ ಹೋಗಿರೋಕ್ಕಾಗುತ್ತಾ? ಅವ್ರ ಮನೆಗೆ ಹೋಗಿ ಇಟ್ಕೋತಾರ ನಮ್ಮನ್ನು? ಏನು ಬೀದಿಗೆ ಬೀಳ್ಬೇಕಾ? ಈಗೇನಾದರೂ ಈಗ DC ಸಾಹೇಬರಿಗೆ ಮನವಿ ಕೊಟ್ಟಿದ್ದೀವಿ, ಅದು ಮನವಿಯನ್ನು ಅವರಿಗೆ ತಲುಪಿಸಿದ್ದೀವಿ. ಈಗ ಅವರು ಮೇಲ್ಗಡೆ ಕೊಡ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಅವ್ರು ಏನಾದರೂ ಕೊಡಲಿಲ್ಲ ಅಂದರೆ ನಾವು ಮುಂದೆ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ.